ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ಪಿಕೆ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಏನು, ಎಲ್ಲಿ ಈ ಟೆನ್ಸನ್ನು ಬಳಸ್ತಾ ಇದ್ದೀವಿ ಮತ್ತು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಯಾವುವು, ವರ್ಕ್ ಫಾರ್ಮ್ ಯಾವುದನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಸೊ ಈ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಟೆನ್ಸಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಟೆನ್ಸಸ್ ಎಲ್ಲ ಪರ್ಫೆಕ್ಟಾಗಿ ನೀವು ವಿದ್ಯಾರ್ಥಿಗಳು ಕಲ್ತ್ಬಿಟ್ರಿ ಅಂತಂದರೆ ಮುಂದಿನ ಟಾಪಿಕ್ಸ್ ಆಗಿರ್ತವೆ. ಟ್ಯಾಗ್ ಕ್ವಶನ್ ಇರ್ಬೋದು, ಫ್ರೇಮಿಂಗ್ ಕ್ವಶನ್ ಇರ್ಬೋದು, ಆ್ಯಕ್ಟಿವ್ ಪ್ಯಾಸಿವ್ ಇರ್ಬೋದು, ಅಥವಾ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಇನ್ನು ಯಾವುದೇ ರೀತಿಯ ಗ್ರಾಮರ್ ಟಾಪಿಕ್ಸ್ ಇದ್ದರೂ ಕೂಡ ಅವುಗಳನ್ನು ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಬೋದು, ತಿಳಿದುಕೊಳ್ಬೋದು. ಮೊದಲ ಆ ಎಲ್ಲ ಟಾಪಿಕ್ಸ್ಗಳು ಏನಪ್ಪ ಅಂತಂದರೆ ಟೆನ್ಸ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಟೆನ್ಸ್ಗಳನ್ನು ಮೊದಲು ಪರ್ಫೆಕ್ಟಾಗಿ ಕಲಿಬೇಕು. ಅಂದಾಗ ಇಡೀ ಇಂಗ್ಲೀಷ್ ಗ್ರಾಮರ್ ನಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಇಂಗ್ಲೀಷ್ ಗ್ರಾಮರ್ ಎಲ್ಲವೂ ಈಸಿಯಾಗಿ ಅರ್ಥ ಆಗಬೇಕಂತಂದರೆ ಮೊದಲು ಟೆನ್ಸನ್ನು ಕಲಿಬೇಕು. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ನಾವು ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದರ ಮೀನಿಂಗ್ ಏನಪ್ಪ ಅರ್ಥ ಏನಂತ ನೋಡೋಣ. ನೋಡಿ, ದಿಸ್ ಟೆನ್ಸ್ ಡಿಸ್ಕ್ರೈಬ್ಸ್ ಆನ್ ಆಕ್ಷನ್ that started in the past. ನೋಡಿ, ಈ ಟೆನ್ಸ್ ಅದರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಒಂದು ಕ್ರಿಯೆ ಪಾಸ್ಟ್ ಅಲ್ಲಿ, ಭೂತಕಾಲದಲ್ಲಿ ಹಿಂದೆನೇ ಸ್ಟಾರ್ಟ್ ಆಗಿರಬೇಕು. ಮತ್ತೆ and is still ongoing or in progress at present ಅಂತಂದ್ರೆ ಒಂದು ಕ್ರಿಯೆ ಭೂತಕಾಲದಲ್ಲಿಯೇ ಪ್ರಾರಂಭವಾಗಿ ಇನ್ನೂ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಅಲ್ಲಿ ಅದನ್ನ ನಡೀತಾನೇ ಇತ್ತು ಅಂತಂದ್ರೆ ಅಂಥ ಆಕ್ಷನ್ಗಳನ್ನ, ಅಂಥ ಕ್ರಿಯೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೀವಿ. The action was started in the past. Now that action is going on at the present time, at the speaking of a moment. ಇಲ್ಲಿವರೆಗೂ ಪ್ರಾರಂಭ ಆಯಿತು ಅಂತಂದ್ರೆ ನಾವು ಅಂಥ ಕ್ರಿಯೆಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ನೋಡಿ ಎಕ್ಸಾಂಪಲ್ ಅನ್ನು ಸೊ ನೋಡೋಣ. ನೋಡಿ, ಇಲ್ಲಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಸ್ಟ್ರಕ್ಚರ್ ಏನಿರುತ್ತೆ ನೋಡಿ, ಫಾರ್ಮುಲಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬರ್ತವೆ. ಆದ್ರೆ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಏನ್ ಬರುತ್ತೆ ಅಂತಂದ್ರೆ ಬೀನ್ ಅಂತಕ್ಕಂಥ ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಇಲ್ಲಿ ಹಾಕೊಳ್ತೀವಿ. ಅದರ ಜೊತೆಗೆ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿದ್ರಿಂದ ಇಲ್ಲಿ ನಾವು ವರ್ಬ್ಗೆ ING ಫಾರ್ಮ್ ಅನ್ನು ಹಚ್ಚಬೇಕು. ವರ್ಬ್ 1 ಪ್ಲಸ್ ING. ನಾನು ಬಹಳಷ್ಟು ಸಲ ಹೇಳಿದೆ ನಿಮಗೆ, ಎಲ್ಲಾ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕಡ್ಡಾಯವಾಗಿ ವರ್ಬ್ಗೆ ING ಇರುತ್ತೆ. ಇದು ಕೆಳಗೆ ಹೋಗು. ಅದನ್ನಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಬ್ಜೆಕ್ಟ್ ಇರುತ್ತೆ. ಆಬ್ಜೆಕ್ಟ್ ಇಲ್ಲಿ ಬಂದಿದೆ, ಆಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ಈ ಟೆನ್ಸ್ ಅಲ್ಲಿ ಇರುವಂಥದ್ದು. ಸೊ ನೋಡಿ, ಇಲ್ಲಿ ತಮಗೆಲ್ಲ ಗೊತ್ತಿದೆ, ನೋಡೋಣ ಎಕ್ಸಾಂಪಲ್ ನೋಡಿ. ಯು ಹ್ಯಾವ್ ಬೀನ್ ರಿಸೀವಿಂಗ್ ಮೆಸೇಜಸ್ ಫ್ರಾಮ್ ಯುವರ್ ಫ್ರೆಂಡ್. ಮೆಸೇಜಸ್ಗಳನ್ನು ನನ್ನ ಗೆಳೆಯನಿಂದ ನಾನು ಸ್ವೀಕರಿಸುತ್ತಲೇ ಇದ್ದೇನೆ ಅಂತ ನೋಡಿ. ಶಿ ಹ್ಯಾಸ್ ಬೀನ್ ವಿಸಿಟಿಂಗ್ ಟೆಂಪಲ್ಸ್. ಅವಳು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಲೇ ಇದ್ದಾಳೆ ಅಂತ. ಸೊ ನೋಡಿ, ದೇ ಹ್ಯಾವ್ ಬೀನ್ ಸೆಂಡಿಂಗ್ ಯು ದ ಬುಕ್ಸ್. ನೋಡಿ, ದೇ ಹ್ಯಾವ್ ಬೀನ್ ಸೆಂಡಿಂಗ್ ಯು ದ ಬುಕ್ಸ್. ಬ್ರೇಕ್ ಆಗಿದೆ ಸೆಂಟೆನ್ಸ್ ಇಲ್ಲಿ. ನೋಡಿ, ಅವರು ಪುಸ್ತಕಗಳನ್ನು ಕಳಿಸುತ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್. ಸೊ ಹ್ಯಾವ್ ಬೀನ್ ಅನ್ನ ನಾವು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬಳಸ್ತೇವೆ, ಹಾಗೆ ಹ್ಯಾಸ್ ಬೀನ್ ಅನ್ನೋದನ್ನ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಬಳಸ್ತೇವೆ. ಅಂತಂದ್ರೆ I have been, we have been, you have been,
they have been, the students have been, the boys have been, ಹಾಗೆ has been, he has been, she has been, it has been, Rani has been, Ravi has been, Rama has been, ಈ ರೀತಿ ಸಿಂಗುಲರ್ has been ಬಳಸ್ತಾರೆ ನೋಡಿ. they have been sending the message, they have been sending you the books. Next, it has been raining since morning. ನೋಡಿ ಇಲ್ಲಿ ಈ ಮಳೆ ಯಾವಾಗ ಸ್ಟಾರ್ಟ್ ಆಗಿದೆ? ಮಾರ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಆ ಮಳೆ ಇನ್ನೂ ನಿಂತಿಲ್ಲ, ಏನಪ್ಪ ಮುಂಜಾನೆಯಿಂದನೇ ಬೀಳ್ತಾ ಇದೆ ಮಳೆ ಅಂತ ಹೇಳಲ್ವಾ? ಅಂತ ಆಕ್ಷನ್ಗಳನ್ನ ನಾವು ಹೇಗಂದ್ರೆ ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್, ಮುಂಜಾನೆಯಿಂದ ಮಳೆ ಬೀಳ್ತಾ ಇದೆ. ಕ್ರಿಯೆ ಯಾವಾಗ ಸ್ಟಾರ್ಟ್ ಆಗಿದೆ? ಮುಂಜಾನೆ ಸ್ಟಾರ್ಟ್ ಆಗಿದೆ, ಇನ್ನೂ ಅದು ನಡೀತಾ ಇದೆ ಅಂತಂದ್ರೆ ಅದು ಅಂತ ಕ್ರಿಯೆಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸಬೇಕು. ಸೊ ನೋಡಿ, ದ ಬಾಯ್ಸ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಲೇ ಇದ್ದಾರೆ. ಇನ್ನೂ ಬಿಟ್ಟಿಲ್ಲ, ಅವರು ಆ ಕ್ರಿಯೆ ನಡೀತಾ ಇದೆ, ಅವಾಗಲೇ ಪ್ರಾರಂಭ ಆಗೋದಿಲ್ಲ, ಈಗಲೂ ನಡೀತಾ ಇದೆ ಅಲ್ವಾ? ಇಂಥ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸಬೇಕು. ನೋಡಿ, ಇಲ್ಲೊಂದಿದೆ ಸೆಂಟೆನ್ಸ್ ಬ್ರೇಕ್ ಇದೆ. ದೇ ಹ್ಯಾವ್ ಬೀನ್ ಕಲೆಕ್ಟಿಂಗ್ ಮನಿ, ದೇ ಹ್ಯಾವ್ ಬೀನ್ ಕಲೆಕ್ಟಿಂಗ್ ಮನಿ, ಅವರು ಹಣವನ್ನು ಸಂಗ್ರಹಿಸುತ್ತಲೇ ಇದ್ದಾರೆ. ಇನ್ನು ಸ್ಟಾರ್ಟ್ ಆಗಿರ್ತಕ್ಕಂಥ ಆಕ್ಷನ್ ಇಲ್ಲಿ ಈಗ ಮುಗಿದಿರಬಾರ್ದು, ಕಂಪ್ಲೀಟ್ ಆಗಿರಬಾರ್ದು, ಅಂತ ಆಕ್ಷನ್ಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ನೋಡಿ, ಇವುಗಳನ್ನ ನೆಗೆಟಿವ್ ಅಂತಂದ್ರೆ ಇಲ್ಲಿ ನಾಟ್ ಅನ್ನು ನಾವು ಎಲ್ಲಿ ಹಾಕಬೇಕು, ಎಲ್ಲಿ ಯೂಸ್ ಮಾಡಬೇಕು? ನಾನು ಹೇಳಿದೆ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಅನ್ನ ಬಳಸಬೇಕು. ಆದರೆ ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಬರೋದ್ರಿಂದ ನಾವು ನಾಟ್ ಅನ್ನ ಎಲ್ಲಿ ಬಳಸಬೇಕನ್ನ ನೋಡೋಣ. ನೋಡಿ, ಇಲ್ಲಿ ಫಾರ್ಮುಲಾ ಇದೆ, ಇಲ್ಲಿ ಸಬ್ಜೆಕ್ಟ್ ಇದೆ ಹ್ಯಾವ್ ಅಥವಾ ಹ್ಯಾಸ್, ಮತ್ತು ಇಲ್ಲಿ ಬೀನ್ ಇದೆ. ಅಂದ್ರೆ ಹ್ಯಾವ್ ಬೀನ್, ಹ್ಯಾವ್ ಅಥವಾ ಹ್ಯಾಸ್ ನಡುವೆ ಹೆಲ್ಪಿಂಗ್ ವರ್ಬ್ ಇದಾವಲ್ಲ, ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ನಡುವೆ ಮತ್ತು ಇಲ್ಲಿ ಬೀನ್ ಇದಲ್ಲ, ಇವೆರಡರ ನಡುವೆ ನಾವು ನಾಟ್ ಅನ್ನ ಸೇರಿಸಬೇಕು. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ಸೊ ದಿಸ್ ಈಸ್ ನೋಡಿ. ನೆಕ್ಸ್ಟ್ ಇಲ್ಲಿ ಯು ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಎ ಸ್ಟೋರಿ, ನೀನು ಕಥೆಯನ್ನ ಬರೆಯುತ್ತಿಲ್ಲ ಅಂತ. ನೋಡಿ, ನಾಟ್ ಇಲ್ಲಿ ಹ್ಯಾವ್ ಇದೆ ಹೆಲ್ಪಿಂಗ್ ವರ್ಬ್, ಇಲ್ಲಿ ಬೀನ್ ಇದೆ ಅಲ್ವಾ? ಈ ಎರಡರ ನಡುವೆ ನಾವು ನಾಟ್ ಅನ್ನ ಸೇರಿಸಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, she has not been reading a story. Next, the girls, ನೋಡಿ ಹ್ಯಾವ್ ಬಂದಿದೆ, ಗರ್ಲ್ಸ್ ಅನ್ನು ಪ್ಲೂರಲ್ ಇದೆ, the girls not have not been, ಹ್ಯಾವ್ ಮತ್ತು ಬೀನ್ ನಡುವೆ ನಾಟ್ ಅನ್ನ ನಾವು ಇಲ್ಲಿ ಬಳಸಬೇಕು. ನೋಡಿ, the girls have not been dancing for 2 days. ನೋಡಿ, people have not been working in the fields. ನೋಡಿ, ಹ್ಯಾವ್ ಇದೆ, ಸೊ ಬೀನ್ ಇದೆ, ಅದರ ನಡುವೆ ನಾವು ನಾಟ್ ಅನ್ನ ಬಳಸಿದ್ದೇವೆ. ಮೈ ಫ್ರೆಂಡ್ ಹ್ಯಾಸ್, ನೋಡಿ ನಾಟ್ ಬೀನ್ ಸ್ಪೀಕಿಂಗ್ ಅಬೌಟ್ ಹಿಸ್ ಕ್ರೈಮ್ಸ್ ಅಂತ ಹೇಳಿದ್ರು. ಅಂದ್ರೆ ಹ್ಯಾವ್ ಮತ್ತು ಬೀನ್ ನಡುವೆ ನಾಟ್ ಅನ್ನ ನಾವು ಯೂಸ್ ಮಾಡಬೇಕು. ನೋಡಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ, ಹೌ ಡು ವಿ ಮೇಕ್ ಕ್ವಶನ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಇಂಟ್ರಾಕ್ಟಿವ್ ಸೆಂಟೆನ್ಸ್ ಅಲ್ಲಿ ಏನ್ ಮಾಡಬೇಕಂತ ನೋಡಿ, ಅದರಲ್ಲಿ ಎಸ್ ಆರ್ ನೋ ಕ್ವಶನ್ ಫಾರ್ಮುಲಾ ಹೇಗಿದೆ ನೋಡಿ, ಹ್ಯಾವ್ ಇದೆ, ಹ್ಯಾಸ್ ಇದೆ, ಹ್ಯಾಸ್ ಮತ್ತು ಈ ಬೀನ್ ನಡುವೆ ನಾವು ಸಬ್ಜೆಕ್ಟ್ ಅನ್ನು ಬಳಸಬೇಕು. ಇವೆರಡರ ನಡುವೆ ಸಬ್ಜೆಕ್ಟ್ ಅನ್ನು ನೋಡಿ, ಹೆಲ್ಪಿಂಗ್ ವರ್ಬ್ ಇದೆ, ಹಾಗೆ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಬೀನ್ ಇದೆಯಲ್ಲ, ಇದರ ನಡುವೆ ನಾವು ಸಬ್ಜೆಕ್ಟ್ ಅನ್ನು ಬಳಸಬೇಕು. ನೆಕ್ಸ್ಟ್ ವರ್ಬ್ 1 ING ಪ್ಲಸ್ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ಇದು ಕ್ವಶನ್ ಮಾರ್ಕ್ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡಿ ಹೇಗಿದ್ದಾವೆ ಎಕ್ಸಾಂಪಲ್ಸ್. ನೋಡಿ, ಹ್ಯಾಸ್ ಫಸ್ಟ್ ಹೆಲ್ಪಿಂಗ್ ವರ್ಬ್, ಹ್ಯಾಸ್ ದ ಟೀಚರ್ ಬೀನ್ ಗಿವಿಂಗ್ ಅವೇ ದ ಚಾಕ್ಲೇಟ್ಸ್. ಶಿಕ್ಷಕನು ಅಥವಾ ಶಿಕ್ಷಕರು ಚಾಕ್ಲೇಟ್ಗಳನ್ನು ಹಂಚುತ್ತಿದ್ದಾರೆಯೇ ಅಂತ ನೋಡಿ. ಸೇಮ್, ಹ್ಯಾಸ್ ದ ಫಾರ್ಮರ್ ಬೀನ್ ವರ್ಕಿಂಗ್ ಇನ್ ದ ಆರ್ಚರ್ಡ್. ಹೂದೋಟದಲ್ಲಿ ರೈತನು ಕೆಲಸ ಮಾಡುತ್ತಿದ್ದಾನೆಯೇ, ಮಾಡುತ್ತಲೇ ಇದ್ದಾನೆ. ನೋಡಿ, ನೆಕ್ಸ್ಟ್, ಹ್ಯಾವ್ ದ ಮ್ಯಾಸನ್ಸ್ ಬೀನ್ ಬಿಲ್ಡಿಂಗ್ ದ ವಾಲ್. ಸಿಮಿಲರ್ಲಿ, ಹ್ಯಾವ್ ದೇ ಬೀನ್ ಸ್ಟಡಿಂಗ್ ಮೆಡಿಸಿನ್. ಸೊ ಈ ರೀತಿ ನಾವು ಇಂಟ್ರಾಕ್ಟಿವ್ ಸೆಂಟೆನ್ಸ್ಗಳನ್ನು ಕೂಡ ನಾವು ಈ ಕ್ವಶನ್ಸ್ಗಳನ್ನು ಸೊ ಮಾಡಬಹುದು.
ಸೊ ಇಷ್ಟು ನಾವೇನಪ್ಪ ಅಂತಂದ್ರೆ ಇಲ್ಲಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಎಲ್ಲಿ ಬಳಸಬೇಕು ಅಂತಂದರೆ, ಸೊ ಕ್ರಿಯೆಯು ಭೂತಕಾಲದಲ್ಲಿ ಫಾಸ್ಟಲ್ಲಿಯೇ ಪ್ರಾರಂಭವಾಗಿ ಆ ಕ್ರಿಯೆ ಇನ್ನೂ ಕೂಡ ಪ್ರೆಸೆಂಟಲ್ಲಿಯೂ ನಡೆಯುತ್ತಲೇ ಇತ್ತು ಅಂತಂದರೆ, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಅಂತಂದರೆ, ಅಂತಹ ಸಂದರ್ಭಗಳಲ್ಲಿ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನು ಬಳಸಬೇಕು. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ಈ ಟೆನ್ಸ್ ಬಗ್ಗೆ ನಾನು ಸಫಿಷಿಯೆಂಟ್ ಅಂತ ತಿಳ್ಕೊಡ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ಅಲ್ಲಿವರೆಗೆ ಕಾಯ್ತಾ ಇರಿ.